ಇಂದು ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಜೆಎಸ್ಎಸ್ ಆಸ್ಪತ್ರೆಯಿಂದ ಮನೆಗೆ ಪಾರ್ಥಿವ ತೆಗೆದುಕೊಂಡು ಬಂದಿದ್ದಾರೆ. ಕುವೆಂಪು ನಗರದ ನಿವಾಸದಲ್ಲಿ ಅಂತಿಮ ನಮನ ಸಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭೈರಪ್ಪ ನಿವಾಸದಿಂದ ರುದ್ರಭೂಮಿಗೆ ಪಾರ್ಥಿವ ರವಾನೆಯಾಗಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದ್ದು ಲಂಡನ್ನಿಂದ ಮೈಸೂರಿಗೆ ಭೈರಪ್ಪ ಪುತ್ರ ಬಂದಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿ ಹಲವರು ಭಾಗಿಯಾಗ್ತಾ ಇದ್ದು ಹುಟ್ಟೂರು ಸಂತೆ ಶಿವರದಲ್ಲಿ ಅಸ್ಥಿ ವಿಸರ್ಜಿಸುವುದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವರೇ ಹೂಳು ತೆಗೆಸಿ ಜೀರ್ಣೋದ್ಧಾರ ಮಾಡಿದ ಕೆರೆಯಲ್ಲಿ ಅಸ್ಥಿ ವಿಸರ್ಜನೆಯಾಗುತ್ತೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಭೈರಪ್ಪ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿದೆ. ಸಾಹಿತ್ಯ ಲೋಕದ ಸೂಪರ್ ಸ್ಟಾರ್, ಲಕ್ಷಾಂತರ ಓದುಗರನ್ನ ಹುಟ್ಟುಹಾಕಿ ಪುಸ್ತಕ ಪ್ರೇಮ ಅಂದ್ರೆ ಏನು ಅಂತ ತೋರಿಸಿಕೊಟ್ಟವರು ಭೈರಪ್ಪ ಅವರು. ಅವರ ಪುಸ್ತಕ ಬಿಡುಗಡೆಗೆ ಮುಂಚೆಯೇ ಸೋಲ್ಡ್ ಔಟ್ ಆಗ್ತಾ ಇದ್ವು. ಅವರ ಪ್ರತಿಯೊಂದು ಪುಸ್ತಕವೂ ಒಂದೊಂದು ಜೀವನಗಾಥೆಯನ್ನ ಹೇಳ್ತಾ ಇತ್ತು. ವಾಸ್ತವ ಜೀವನ, ವಾಸ್ತವ ವ್ಯಕ್ತಿತ್ವಗಳ ಅನಾವರಣ ಆಗ್ತಾ ಇತ್ತು. ಭೈರಪ್ಪ ಅವರು ಇವತ್ತು ಇಹಲೋಕ ತ್ಯಜಿಸಿರಬಹುದು, ಆದರೆ ಅವರ ಪುಸ್ತಕಗಳು ಅವರನ್ನ ಎಂದಿಗೂ ಜೀವಂತವಾಗಿ ಇಡುತ್ತೆ. 94 ವರ್ಷದ ತುಂಬು ಜೀವನ ಅಂದ್ರೆ ಒಂದಿಡೀ ಶತಮಾನನ ಕಂಡಿರೋರು. ನಿರ್ಭಿಡೆಯಿಂದ ತಮಗೆ ಅನಿಸಿದ್ದನ್ನ ಅನಿಸಿದಂತೆಯೇ ಹೇಳ್ತಾ ಇದ್ರು ಎಸ್ಎಲ್ ಭೈರಪ್ಪ ಅವರು. ಅವರ ಒಂದು ಕಾದಂಬರಿಯನ್ನ 4 ಬಾರಿ ಓದಿದ್ರೆ 4 ರೀತಿ ಅರ್ಥ ಆಗ್ತಿತ್ತು. ಅಪಾರ ಲಕ್ಷಾಂತರ ಅಭಿಮಾನಿ ಬಳಗ ಕಂಬನಿ ಮಿಡಿದಿದೆ. ಇವತ್ತು ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಂತಿಮ ದರ್ಶನ ಪಡೀತಾ ಇದ್ದಾರೆ ಮೈಸೂರಿನಲ್ಲಿ. ಅದಾದ ನಂತರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಸಿದ್ಧತೆ ಮಾಡಿಕೊಂಡಿರೋದನ್ನು ನೀವು ನೋಡ್ತಾ ಇದ್ದೀರಾ. ಸಕಲ ಸರ್ಕಾರಿ ಗೌರವದೊಂದಿಗೆ ಎಸ್ಎಲ್ ಭೈರಪ್ಪ ಅವರನ್ನ ಕಳಿಸಿಕೊಡೋದಕ್ಕೆ ಸಿದ್ಧತೆ ನಡೆದಿದೆ. ಸಾಹಿತಿ ಎಸ್ಎಲ್ ಭೈರಪ್ಪನವರ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಲಾಗಿದೆ. ಸದ್ಯ ನಾನು ಮೈಸೂರಿನ ಚಾಮುಂಡಿ ಬೆಟ್ಟದ ಪಕ್ಕದ ತಪ್ಪಲಿನಲ್ಲಿರುವಂತಹ ಚಿತಾಗಾರದ ಬಳಿಯಲ್ಲಿದ್ದೀನಿ. ಚಿತಾಗಾರದ ಈ ಜಾಗದಲ್ಲಿ ಸಾಹಿತಿ ಎಸ್ಎಲ್ ಭೈರಪ್ಪನವರ ಅಂತ್ಯ ಸಂಸ್ಕಾರ ನೆರವೇರಲಿಕ್ಕಿದೆ. ಸದ್ಯ ಆ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಿಂದ ಈಗಾಗಲೇ ಕಟ್ಟಿಗೆಗಳನ್ನು ತಂದು ಜೋಡಿಸಲಾಗಿರುವಂಥದ್ದು, ಸಂಪೂರ್ಣವಾಗಿ ಕಟ್ಟಿಗೆಗಳನ್ನು ತಂದು ಅನ್ಲೋಡ್ ಮಾಡಿರುವಂಥದ್ದು ಕೂಡ ಕಾಣಿಸ್ತಾ ಇದೆ ನಿಮಗೆ. ಜೊತೆಗೆ ಈ ಭಾಗದಲ್ಲೇ ಒಂದು ಪೆಂಡಲ್ಗಳನ್ನು ಹಾಕಿ ಸದ್ಯ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಸಂಪೂರ್ಣವಾಗಿ ಎಸ್ಎಲ್ ಭೈರಪ್ಪನವರ ಅಂತ್ಯ ಸಂಸ್ಕಾರದ ಜವಾಬ್ದಾರಿಯನ್ನು ಮೈಸೂರು ಮಹಾನಗರ ಪಾಲಿಕೆ ವಹಿಸಿಕೊಂಡಿರುವಂಥದ್ದು. ಜೊತೆಗೆ ಸದ್ಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಇದೆ. ನಿನ್ನೆ ಕಲಾಮಂದಿರದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸದ್ಯ ಇವತ್ತು ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅಂತಿಮ ವಿಧಿವಿಧಾನಗಳು ಕುವೆಂಪು ನಗರದ ಅವರ ಖಾಸಗಿ ನಿವಾಸ ಏನಿದೆ ಅಲ್ಲಿ ಅಂತಿಮ ವಿಧಿವಿಧಾನಗಳು 10ವರೆಗೆ ಶುರುವಾಗಲಿಕ್ಕಿದೆ. ಆ ನಂತರ ಅಲ್ಲಿಂದ ಇಲ್ಲಿಗೆ ಪಾರ್ಥಿವವನ್ನು ತರಲಾಗುತ್ತೆ. ತಂದು ಆ ಬಳಿಕ ಇಲ್ಲಿ ಅವರ ಸಂಬಂಧಿಕರು ಅವರ ಚಿತೆಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳು ನೆರವೇರಲಿಕ್ಕಿದೆ. ಆ ನಂತರದಲ್ಲಿ ಅವರ ಸಂಬಂಧಿಕರು ಅವರ ಮಕ್ಕಳು ಆ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಜೊತೆಗೆ ಸರ್ಕಾರಿ ಗೌರವಗಳು ಕೂಡ ಇರುತ್ತೆ. ಜೊತೆಗೆ CM ಕೂಡ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಎಸ್ಎಲ್ ಭೈರಪ್ಪನವರ ನೆನಪಿನಲ್ಲಿ ಮೈಸೂರಿನಲ್ಲಿ ಒಂದು ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸದ್ಯ ಇದು ಅವರ ಅಂತ್ಯ ಸಂಸ್ಕಾರಕ್ಕೆ ನಡೆದಿರುವಂತಹ ಸಿದ್ಧತೆಗಳು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.